ಎಲ್ಲರಿಗೂ ನಮಸ್ಕಾರ. ನಮ್ಮ ಫೇಸ್ಬುಕ್ನ ಭಜನಾ ಗುಂಪಿನಲ್ಲಿ ಬೆಳಗಿನ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿರುವ ನಮ್ಮೆಲ್ಲರ ಹೆಮ್ಮೆಯ ಕವಿಗಳಾದಂತಹ ಮಾನ್ಯ ಡಿ ವಿ ಗುಂಡಪ್ಪನವರು ರಚಿಸಿರುವ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳ ಗಾಯನ, ವಾಚನ ಹಾಗೂ ವ್ಯಾಖ್ಯಾನ ಮಾಡುವ ಅವಕಾಶಗಳು, ಈ ಅವಕಾಶವು ನನಗೆ ಮತ್ತೊಮ್ಮೆ ಲಭಿಸಿದೆ. ಇದನ್ನು ನನಗೆ ಅವಕಾಶವನ್ನು ಕೊಟ್ಟಂತಹ ಭಜನಾ ಗುಂಪಿನ ಸಂಸ್ಥಾಪಕರಾದ ಲತಾ HR ಜಗದೀಶ್ ಮೇಡಮ್ ಹಾಗೂ ಸುಪ್ರಭಾತ ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಸುಬ್ರ ಹೆಗಡೆ ಸರ್ ಅವರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅನಂತ ಧನ್ಯವಾದಗಳು. 1000 ಹತ್ತಿರ ಮುಕ್ತಕಗಳನ್ನು ರಚಿಸಿರುವ ಮಾನ್ಯ ಗುಂಡಪ್ಪನವರಿಗೆ ಎಷ್ಟು ಧನ್ಯವಾದಗಳನ್ನು ತಿಳಿಸಿದರೂ ಕಡಿಮೆಯೇ. ಒಂದೊಂದು ಮುಕ್ತಕದಲ್ಲಿಯೂ ಒಂದೊಂದು ನೀತಿಯ ಪಾಠ, ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದಂತಹ ನೀತಿಗಳು ಲಭಿಸಿದೆ ನಮಗೆ. ಇದಕ್ಕೆ ನಾವು ಎಷ್ಟು ಚಿರಋಣಿಗಳು ಎನ್ನುವುದು ಪ್ರತಿಯೊಬ್ಬರಿಗೂ ಅರಿವಾಗಿದೆ. ಈ ಮುಕ್ತಕದ ವಾಚನದಲ್ಲಿ ನಾನು ಈಗ 897ನೇ ಮುಕ್ತಕವನ್ನು ಗಾಯನ ಮಾಡಿ ವ್ಯಾಖ್ಯಾನ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಎಂದಿನಂತೆ ತಮ್ಮೆಲ್ಲರ ಪ್ರೋತ್ಸಾಹ ನನಗಿರಲಿ. ಮುಕ್ತಕ 897. ಶೂನ್ಯವೆಲ್ಲವೂ ಮೆಂಬೊಡಂತೆನಿಸುವುದೇನು, ಶೂನ್ಯವೆಲ್ಲವೂ ಮೆಂಬೊಡಂತೆನಿಸುವುದೇನು, ಅನ್ಯವಿಲ್ಲೆನುವರಿವ ಒಂದಿರ್ಪುದಲ್ತೆ, ಅನ್ಯವಿಲ್ಲೆನುವ ಅರಿವದೊಂದಿರ್ಪುದಲ್ತೆ, ಚಿನ್ಮಯ ವದನೆ ನೀಂ ಸತ್ಯವೆಂದಾಶ್ರಯಿಸು, ಚಿನ್ಮಯ ವದನೆ ನೀಂ ಸತ್ಯವೆಂದಾಶ್ರಯಿಸು, ಶೂನ್ಯವಾದವೇ ಶೂನ್ಯ ಮಂಕುತಿಮ್ಮ, ಶೂನ್ಯವಾದವೇ ಶೂನ್ಯ ಮಂಕುತಿಮ್ಮ. ಶೂನ್ಯವೆಲ್ಲವೂ ಮೆಂಬೊಡಂತೆನಿಸುವುದೇನು, ಶೂನ್ಯವೆಲ್ಲವೂ ಮೆಂಬೊಡಂತೆನಿಸುವುದೇನು, ಅನ್ಯವಿಲ್ಲೆನುವರಿವದೊಂದಿರ್ಪುದಲ್ತೆ, ಅನ್ಯವಿಲ್ಲೆನುವರಿವದೊಂದಿರ್ಪುದಲ್ತೆ, ಚಿನ್ಮಯ ವದನೆ ನೀಂ ಸತ್ಯವೆಂದಾಶ್ರಯಿಸು, ಚಿನ್ಮಯ ವದನೆ ನೀಂ ಸತ್ಯವೆಂದಾಶ್ರಯಿಸು, ಶೂನ್ಯವಾದವೇ ಶೂನ್ಯ ಮಂಕುತಿಮ್ಮ, ಮಂಕುತಿಮ್ಮ. ಶೂನ್ಯವೆಲ್ಲವೂ ಮೆಂಬೊಡಂತೆನಿಸುವುದೇನು, ಅನ್ಯವಿಲ್ಲೆನುವರಿವದೊಂದಿರ್ಪುದಲ್ತೆ, ಚಿನ್ಮಯ ವದನೆ ನೀಂ ಸತ್ಯವೆಂದಾಶ್ರಯಿಸು, ಶೂನ್ಯವಾದವೇ ಶೂನ್ಯ ಮಂಕುತಿಮ್ಮ, ಮಂಕುತಿಮ್ಮ. ಒಂದೊಂದು ಮುಕ್ತಕದಲ್ಲಿಯೂ ಅತ್ಯಂತ ಸುಂದರವಾಗಿ ಅದರ ವಿಚಾರಗಳನ್ನು ತಿಳಿಸಿಕೊಟ್ಟಿರುವ ಮಾನ್ಯ ಗುಂಡಪ್ಪನವರಿಗೆ ನಾವು ಎಷ್ಟು ಋಣಿಯಾಗಿದ್ದರೂ ಕಡಿಮೆಯೇ ಎನಿಸುತ್ತದೆ. ಇದರ ಅರ್ಥವನ್ನು ತಿಳಿಯೋಣ ಬನ್ನಿ. ಈ ಮುಕ್ತಕದ ಸಾರಾಂಶ ಹೀಗಿದೆ. ದೇವರಿಲ್ಲ, ಎಲ್ಲವೂ ಶೂನ್ಯ ಎಂದು ನೀನು ಹೇಳುವುದಾದರೆ, ಹಾಗೆ ಹೇಳುವುದಕ್ಕೆ ನಿನಗೆ ಆ ಅರಿವಿಲ್ಲದೆ ಹೇಗೆ ಅನಿಸುತ್ತದೆ? ದೇವರು ಇಲ್ಲ ಎಂದು ಹೇಳುವ ಅರಿವಾದರೂ ಅಲ್ಲಿ ಇದೆಯಲ್ಲ. ಆ ಅರಿವೇ ಸತ್ವ, ಚಿನ್ಮಯ ಸ್ವರೂಪನಾದ ಪರಮಾತ್ಮ. ಹಾಗಾಗಿ ನೀನು ಅದನ್ನು ಆಶ್ರಯಿಸು. ಶೂನ್ಯ ಎಂದು ಹೇಳಲು ಒಂದು ವ್ಯಕ್ತಿ ಮತ್ತು ಶೂನ್ಯವೆಂದು ಹೇಳುವ ಅರಿವು ಎಂದರೆ ಜ್ಞಾನವು ಇದೆಯಾದ್ದರಿಂದ ಶೂನ್ಯವಾದವೇ ಶೂನ್ಯ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ದೇವರಿಲ್ಲ ಎಂದು ಹೇಳುವವರದು ನಿರೀಶ್ವರವಾದ, ಎಂದರೆ ದೇವರು ಎಂಬುದು ಇಲ್ಲ ಎಂದು ಅವರ ಅಭಿಪ್ರಾಯ. ಕಾಣುವ ಪ್ರಯತ್ನವನ್ನು ಮಾಡದೆ ಕಣ್ಣಿಗೆ ಕಾಣದ್ದು ಇಲ್ಲವೆಂದು ವಾದಿಸುವ ಜನ ಅವರು. ಆದರೆ ಮಾನ್ಯ ಗುಂಡಪ್ಪನವರು ಕೇಳುವ ಪ್ರಶ್ನೆ ಬಹಳ ಸೂಕ್ಷ್ಮವಾಗಿದೆ. ಹಾಗೆ ದೇವರು ಇಲ್ಲ ಎಂದು ಅನ್ನುವುದಾದರೆ ಹಾಗೆ ಅನ್ನುವವರು ಯಾರು ಮತ್ತು ಹಾಗೆ ಅನಿಸುವುದು ಯಾರಿಗೆ ಎನ್ನುವ ಪ್ರಶ್ನೆಗಳಿಗೆ ನಮಗೆ ಬಹಳ ಸೂಕ್ತವಾದ ಉತ್ತರಗಳು ಸಿಗುತ್ತವೆ. ನಿರೀಶ್ವರವಾದಿಗೆ ಏನೂ ಇಲ್ಲ ಎಂದರೆ ಎಲ್ಲವೂ ಶೂನ್ಯ ಎಂದು
ಅನಿಸಬೇಕಾದರೆ ಹಾಗೆ ಅನ್ನಿಸುವ ಅವನಿರಬೇಕು ಮತ್ತು ಹಾಗೆ ಅನಿಸಬೇಕಾದರೆ ಅಂತಹ ಅರಿವು ಇರಬೇಕು. ಹೌದಲ್ಲವೇ? ಹಾಗೆ ಅವನೂ ಇದ್ದು ಅವನಿಗೆ ದೇವರಿಲ್ಲ ಎಂಬ ಅರಿವೂ ಇದ್ದರೆ ಶೂನ್ಯ ಹೇಗಾಗುತ್ತದೆ? ಹಾಗಾಗಿ ಶೂನ್ಯವೆಂಬುದೇ ಇಲ್ಲ ಎನ್ನುತ್ತಾರೆ ಮಾನ್ಯ ಡಿ ವಿಜಿಯವರು. ನಿರೀಶ್ವರವಾದಿಗೆ ದೇವರಿಲ್ಲ ಎಂದು ಅನಿಸುವ ಅನಿಸಿಕೆಗೆ ಕಾರಣವೇ ಈ ಶುದ್ಧ ಜ್ಞಾನ. ಆ ಜ್ಞಾನವೇ ಪರಮಾತ್ಮನ ಪ್ರತೀಕ. ಆದ್ದರಿಂದಲೇ ಚಿನ್ಮಯ ವದನೆ ನೀಂ ಸತ್ಯವೆಂದಾಶ್ರಯಿಸು ಎಂದು ಚಿತ್ ಸ್ವರೂಪವಾದ ಶುದ್ಧ ಜ್ಞಾನವೇ ಅದು. ಅದನ್ನು ನೀನು ಆಶ್ರಯಿಸು ಎಂದು ಆದೇಶ ನೀಡಿದ್ದಾರೆ ಮಾನ್ಯ ಡಿ ವಿಜಿಯವರು. ನಂಬುವವನು ಮತ್ತು ನಂಬದವನು ಎಲ್ಲರಿಗೂ ಆಶ್ರಯವೇ ಪರತತ್ವ. ಅದರಲ್ಲಿ ನಿಂತು ಅದೇನೆಂದು ಅರಿಯದೆ ಅದು ಇಲ್ಲ ಎಂದರೆ ಹೇಗೆ ಸಾಧ್ಯ? ಚಾರ್ವಾಕರೆಂದು ಕರೆಯಲ್ಪಡುತ್ತಿದ್ದ ಈ ನಿರೀಶ್ವರವಾದಿಗಳು ಹಿಂದೆಯೂ ಇದ್ದರು, ಇಂದು ಇದ್ದಾರೆ. ಅವರಿರುವುದು ಸಹ ಪರಮಾತ್ಮನ ಲೀಲಾ ವಿನೋದದ ಒಂದು ಪಾತ್ರವೆಂದು ನಾವು ತಿಳಿಯಬೇಕು. ಇಲ್ಲ ಎನ್ನುವ ವ್ಯಕ್ತಿ ತಾನಿರುವುದು ಎಲ್ಲಿ ಮತ್ತು ಯಾವುದರಲ್ಲಿ ಎಂದು ಯೋಚಿಸುವುದಿಲ್ಲ ಅಥವಾ ಯೋಚಿಸಲು ನಿರಾಕರಿಸುತ್ತಾನೆ. ಅದು ಮೂರ್ಖತನ ಅಲ್ಲವೇ? ಜಗತ್ತಿನ ಭೇದಗಳಿಗೆ ಅತೀತನಾಗಿ ಶುದ್ಧ ಸತ್ವಾತ್ಮಕವಾದಂತಹ ಜ್ಞಾನಸ್ವರೂಪವಾದ ಆ ಪರತತ್ವವನ್ನು ಆಶ್ರಯಿಸಬೇಕು. ಕುತರ್ಕ ಮತ್ತು ವಿತಂಡವಾದಗಳನ್ನು ತೊರೆದು ನಿರ್ಮಲ ಮನಸ್ಸಿನಿಂದ, ಅಹಂಕಾರರಹಿತವಾದ ಮನಸ್ಸಿನಿಂದ ಚಿನ್ಮಯವಾದ ಆ ಜ್ಞಾನವನ್ನು ಆಶ್ರಯಿಸಬೇಕು. ಅದೇ ಆಧ್ಯಾತ್ಮ ಸಾಧನೆ ಎಂದು ಈ ಮುಕ್ತಕದ ಮೂಲಕ ಇಂತಹ ಸುಂದರವಾದ ವಿಚಾರಗಳನ್ನು, ನೀತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮಾನ್ಯ ಗುಂಡಪ್ಪನವರು. ಅವರಿಗೆ ನನ್ನ ಹೃತ್ಪೂರ್ವಕ ಅನಂತ ಧನ್ಯವಾದಗಳು. ಹಾಗೂ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಪ್ರೀತಿಯ ಶ್ರೀಯುತ ಸುಬ್ರಾಯ ಹೆಗಡೆ ಸರ್ ಅವರಿಗೂ ಹಾಗೂ ಬಳಗದ ಎಲ್ಲ ನಿರ್ವಾಹಕರಿಗೂ ನನ್ನ ಅನಂತ ಧನ್ಯವಾದಗಳು.